ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಹೀಬ್ರೂಸ್ ಚಾಪ್ಟರ್ 8, 8ನೇ ಅಧ್ಯಾಯ. ದೇವರ ವಾಕ್ಯವನ್ನು ನಾವು ದಿನಾಲು ಯಾಕೆ ಅಧ್ಯಯನ ಮಾಡಬೇಕೆಂಬುದಕ್ಕೆ ಒಂದು ಕಾರಣ, ದೇವರ ವಾಕ್ಯವು ಅದು ನೀರಿನೋಪಾದಿಯಲ್ಲಿ ಎಫೆಸ 5ರಲ್ಲಿ ಬರೆದಿರುವಾಗ ಸ್ನಾನ ಮಾಡಿದ ಮೇಲೆ ನಮಗೆ ಯಾವ ರೀತಿಯಾಗಿ ಒಂದು ಫ್ರೆಶ್ ಆಗಿ ತಾಜಾತನ ನಮಗೆ ಲಭ್ಯವಾಗ್ತದಲ್ಲ, ಆ ರೀತಿಯಾಗಿ ದೇವರ ವಾಕ್ಯವು ನಮ್ಮಲ್ಲಿ ಕಲ್ಮಶಗಳು, ದೋಷಗಳು, ದುರಾತ್ಮಗಳಂತ ಹೇಳಿದರೆ ಕೆಟ್ಟದಾದಂಥ ಆತ್ಮಗಳು, ಮಲಿನತ್ವಗಳು, ಸ್ವಾರ್ಥತೆಗಳು ನಮ್ಮಲ್ಲಿರುವಲ್ಲಿ ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಶುದ್ಧೀಕರಿಸುವಂಥ ಪರಿಣಾಮ, ಪ್ರಭಾವ ದೇವರ ವಾಕ್ಯಕ್ಕೆ ಉಂಟು. ಯೋಹಾನ 15 ಅದರಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಮಾತನಾಡುವಾಗ, ಈಗ ನಾನು ನಿಮಗೆ ಆಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ಯೇಸು ಸ್ವಾಮಿ ಮಾತಾಡುವಾಗ ಶುದ್ಧತೆ, ಆ ಮಾತು ನಮ್ಮನ್ನು ತೊಳಿತದೆ, ಶುದ್ಧೀಕರಿಸ್ತದೆ. ಆದುದರಿಂದ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ಅನ್ವಯಿಸಿಕೊಳ್ಳಬೇಕು, ಅದನ್ನು ಹಾರೈಸಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಪ್ರಕಟಣೆಗಾಗಿ ಬೇಡಬೇಕು. ಮತ್ತು ವಾಕ್ಯ ಶಕ್ತಿಯುತವಾದದ್ದು. ಇಬ್ರಿಯ 1ನೇ ಅಧ್ಯಾಯದಲ್ಲಿ ತನ್ನ ಶಕ್ತಿಯುತವಾದ ವಾಕ್ಯದಿಂದ ಸಮಸ್ತವನ್ನು ಯೇಸು ಸ್ವಾಮಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ, ಅಂದರೆ ಇಬ್ರಿಯ 1:3ರಲ್ಲಿ ಬರೆಯಲಾಗಿದೆ. ಸರಿ, ಈಗ ನಾವು ಇಬ್ರಿಯ 8ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳುವಾಗ ಅದರಿಂದ ನಾವು ಕಲಿಯತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯ 11 ಮಹತ್ವಗಳು, 11 ಗ್ರೇಟ್ನೆಸ್ ಆಫ್ ದ ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆ ಅಂತ ಕೇಳಿದ್ದೀವಲ್ಲ, ಹೌದು. ಇಬ್ರಿಯ 8ನೇ ಅಧ್ಯಾಯದಲ್ಲಿ ಈ ಹೊಸ ಒಡಂಬಡಿಕೆಯ ಶ್ರೇಷ್ಠತ್ವ ಅಥವಾ ಮಹತ್ವ ಏನಾಗಿದೆ ನೋಡಿಕೊಳ್ಳೋಣ ಬನ್ನಿರಿ. 11 ಮಹತ್ವಗಳು, 11 ಶ್ರೇಷ್ಠತೆಗಳು ಹೊಸ ಒಡಂಬಡಿಕೆಯ ಬಗ್ಗೆ ಇವೆ. ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೇದಾಗಿ ಇಬ್ರಿಯ 8:1ರಲ್ಲಿ ನಾವು ನೋಡುವಾಗ, ಪರಲೋಕದೊಳಗೆ ಮಹೋನ್ನತ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಕೂತುಕೊಂಡಿರುವ ಮಹಾ ಯಾಜಕ ಯೇಸು ಸ್ವಾಮಿ. ಆದುದರಿಂದ ಹೊಸ ಒಡಂಬಡಿಕೆಯ ಮೊದಲನೇ ಮಹತ್ವ ಏನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. ಅದು ಯಾವುದರ ಒಂದು ಚಿತ್ರ ಅಂದರೆ, ಮಾಡಬೇಕಾದ ತನ್ನ ಕೆಲಸವನ್ನು ಮುಗಿಸಿ ರಿಲ್ಯಾಕ್ಸ್ ಆಗಿ, ವಿರಾಮವಾಗಿ, ಜಯಪ್ರದನಾಗಿ ಕೂತಿರುವಂಥದ್ದು. ಇದು ಹೊಸ ಒಡಂಬಡಿಕೆಯ ಮೊದಲನೇ ಶ್ರೇಷ್ಠತೆ ಅಥವಾ ಮಹತ್ವ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕನು ಯಾವಾಗಲೂ ನಿಂತ್ಕೊಂಡೇ ಸೇವೆ ಮಾಡ್ತಾ ಇರುವಂಥ, ಕೂತ್ಕೊಳ್ಳುವಂಥ ಒಂದು ಪಿಕ್ಚರ್ ಇಲ್ಲ. ಎರಡನೇದಾಗಿ ನಾವೇನು ನೋಡ್ತಾ ಇದ್ದೇವೆ, ಇಬ್ರಿಯ 8ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ 11 ಮಹತ್ವಗಳು ಅಥವಾ ಶ್ರೇಷ್ಠತೆಗಳು ಏನಂತ ನಾವು ನೋಡುವಾಗ, 2ನೇ ವಚನ ಇಬ್ರಿಯ 8:2ರಲ್ಲಿ ನೋಡಿಕೊಳ್ಳುವಾಗ, ಕರ್ತನು ಪವಿತ್ರ ಸ್ಥಾನದಲ್ಲಿ ಮನುಷ್ಯರಿಂದ ಅಲ್ಲ, ತಾವೇ ಹಾಕಿದ ಪವಿತ್ರ ಸ್ಥಾನದ ನಿಜ ಗುಡಾರದಲ್ಲಿ ಸೇವೆ ಮಾಡುವವರಾಗಿದ್ದಾರೆ. ಯೇಸು ಸ್ವಾಮಿಯ 2ನೇ ಒಂದು ಶ್ರೇಷ್ಠತ್ವ, ಮಹತ್ವ ಏನಂತ ಹೇಳಿದರೆ, ತಾವೇ ಹಾಕಿದ ಪವಿತ್ರ ಸ್ಥಾನ. ಹಳೆ ಒಡಂಬಡಿಕೆಯಲ್ಲಿ ಭಾಳ ಜನರು ಸೇರಿಕೊಂಡು ಆ ದೇವದರ್ಶನ ಗುಡಾರವನ್ನು ಕಟ್ತಿದ್ರು. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹಾಕಿದಂಥ ಪವಿತ್ರ ಸ್ಥಾನ, ಆ ಒಂದು ನಿಜ ಗುಡಾರದಲ್ಲಿ
ಸೇವೆ. ಮತ್ತು ಮೂರನೇ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ 11 ಮಹತ್ವಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. 11 ಗ್ರೇಟ್ನೆಸ್ ಆಫ್ ದ ನ್ಯೂ ಕವನೆಂಟ್. ಅದರಲ್ಲಿ 2 ಮುಗೀತು. ಮೂರನೇ ಒಂದು ಮಹತ್ವ ಏನಂತ ಹೇಳಿದರೆ ಶ್ರೇಷ್ಠ ಸೇವೆ. ಶ್ರೇಷ್ಠ ಸೇವೆ, ಉತ್ತಮ ಸೇವೆ, ಬೆಟರ್ ಮಿನಿಸ್ಟ್ರಿ. ಇದು ಹೊಸ ಒಡಂಬಡಿಕೆಯ ಮೂರನೇ ಮಹತ್ವ. ಯಾಕಂತ ಹೇಳಿದರೆ 6ನೇ ವಚನದಲ್ಲಿ ಯೇಸುವಾದರೂ ಅದಕ್ಕಿಂತ ಅಂದರೆ ಹಳೆ ಒಡಂಬಡಿಕೆಗಿಂತ ಈಗ ಶ್ರೇಷ್ಠ ಸೇವೆಯನ್ನು ಹೊಂದಿದವರಾಗಿದ್ದಾರೆ. ವಾವ್! ಆದುದರಿಂದ ಈ ಸೇವೆ ಮಹತ್ತಾದ ಸೇವೆ. ಆ ಒಂದು ಸೇವೆ ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಪರಲೋಕದಲ್ಲಿರುವವುಗಳ ನಿದರ್ಶನವೂ ಛಾಯೆಯೂ ಆಗಿರುವ ಆಲಯಗಳಲ್ಲಿ ಸೇವೆಯನ್ನು ನಡೆಸುವರು. ಇದರಂತೆಯೇ ಮೋಶೆ ಕೂಡ ಬೆಟ್ಟದಲ್ಲಿ ದೇವರು ಹೇಳಿದರು, ನೋಡು ನಾನು ನಿನಗೆ ಬೆಟ್ಟದಲ್ಲಿ ತೋರಿಸಿದ ಮಾದರಿಯ ಪ್ರಕಾರವಾಗಿ ಎಲ್ಲವನ್ನು ಮಾಡಬೇಕಂತ. ಯಾಕಂದರೆ ಪರಲೋಕದಲ್ಲಿ ದೇವದರ್ಶನ ಗುಡಾರದ ಒಂದು ಛಾಯೆ ಇದೆ, ಆಲಯದ ಛಾಯೆ ಇದೆ. ಅದೇ ರೀತಿಯಾಗಿ ಭೂಲೋಕದಲ್ಲಿ ಇರಬೇಕಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಮಟ್ಟಿಗೆ ನನಗೆ ಅರ್ಥ ಆಗ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಯಾವುದರಲ್ಲಿ? ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಯೋಜನೆಯಲ್ಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಕೂಡ ನೆರವೇರಲಿ. ಮೋಶೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನೆರವೇರಿತು, ಈಗ ನಮ್ಮ ಜೀವನದಲ್ಲಿ ಅದು ನೆರವೇರಲಿ. ಉತ್ತಮ ಸೇವೆ ಅಥವಾ ಶ್ರೇಷ್ಠ ಸೇವೆ. 4ನೇದಾಗಿ ಹೊಸ ಒಡಂಬಡಿಕೆಯ 11 ಮಹತ್ವಗಳನ್ನು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ 4ನೇ ಮಹತ್ವ ಏನಂದರೆ ಬೆಟರ್ ಪ್ರಾಮಿಸ್, ಶ್ರೇಷ್ಠ ವಾಗ್ದಾನ. ಬೆಟರ್ ಪ್ರಾಮಿಸ್, ಶ್ರೇಷ್ಠ ವಾಗ್ದಾನ. ಶ್ರೇಷ್ಠ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಒಡಂಬಡಿಕೆಯ ಬಗ್ಗೆ ನಾವು ನೋಡಿಕೊಳ್ಳುವಾಗ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನಗಳು ಇದ್ದವು. ಅದರ ಮೇಲೆ ಆತ್ಕೊಂಡದ್ದು ಅಥವಾ ಸ್ಥಾಪಿತವಾದದ್ದು ಹಳೆ ಒಡಂಬಡಿಕೆ, ಇಲ್ಲವೇ ಧರ್ಮಶಾಸ್ತ್ರ. ಆದರೆ ಹೊಸ ಒಡಂಬಡಿಕೆಯ ವಾಗ್ದಾನಗಳು ಎಂಥ ವಾಗ್ದಾನಗಳು ಅಂದರೆ ಶ್ರೇಷ್ಠ ವಾಗ್ದಾನಗಳು. ಈ ವಾಗ್ದಾನಗಳ ಬಗ್ಗೆ ಪೌಲನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದು ಏನಂದರೆ ಯೇಸು ಕ್ರಿಸ್ತನಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ನಾನು ಅದನ್ನು ಓದ್ಬಿಡ್ತೇನೆ. 2ನೇ ಕೊರಿಂಥ 1ನೇ ಅಧ್ಯಾಯ ಮತ್ತು 19ನೇ ವಚನದಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಒಮ್ಮೆ ಹೌದು ಒಮ್ಮೆ ಅಲ್ಲ ಎಂದಾಗಿರುವುದಿಲ್ಲ, ಯಾವಾಗಲೂ ಹೌದು ಎಂದೇ ಆಗಿರುತ್ತಾನೆ. ಹೌದು ಎಂಬುದೇ ಇರುತ್ತದೆ, ಆತನಲ್ಲಿಯೇ ನಾವು ಅದಕ್ಕೆ ಆಮೇನ್ ಎಂದು ದೇವರ ಮಹಿಮೆಗಾಗಿ ಹೇಳುವಂಥವರಾಗಿದ್ದೇವೆ. ಯಾಕೆ ಮಾತು ಹೇಳಲಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಹೌದು ವಾಗ್ದಾನದ ಬಗ್ಗೆ, ಯೇಸು ಸ್ವಾಮಿಯ ಮಾತಿನ ಬಗ್ಗೆ ನೋಡುವಾಗ ಅದು ಹೌದು ಎಂಬ ಗ್ಯಾರಂಟಿ, ಖಚಿತತ್ವ ಇರುವಂಥದ್ರ ಬಗ್ಗೆ ನಾವು ನೋಡ್ತೇವೆ. 20ನೇ ವಚನ ಕೂಡ ಓದ ಬಯಸ್ತೇನೆ, ಯಾಕಂದರೆ ಅಲ್ಲಿ ಒಳ್ಳೆಯ ಒಂದು ಮಾತಿದೆ. ಯಾಕಂದರೆ ಈಗ ನಾವು ಶ್ರೇಷ್ಠ ವಾಗ್ದಾನಗಳು ಅಂತ ಹೇಳ್ಬಿಟ್ಟು ಇಬ್ರಿಯ 8ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡಿದ್ದೀವಲ್ಲ, ಅದೇ ಒಂದು ಮಾತು 20ನೇ ವಚನದಲ್ಲಿ ದೇವರು ಕೊಟ್ಟಿರುವ ವಾಗ್ದಾನಗಳೆಲ್ಲವೂ ಕ್ರಿಸ್ತನಲ್ಲಿ ಹೌದು ಎಂಬುದೇ. 5ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ 11 ಶ್ರೇಷ್ಠತೆ, 11 ಮಹತ್ವಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 11 ಮಹತ್ವಗಳಲ್ಲಿ 4 ನಾವು ನೋಡಿದ್ದಾಯಿತು.
ಈಗ ಇನ್ನೂ ಕೆಲವನ್ನು ನಾವು ನೋಡಿಕೊಳ್ಬೇಕು. 5ನೇದಾಗಿ ನಾವು ನೋಡುವಾಗ ಈ ಹೊಸ ಒಡಂಬಡಿಕೆಯ ಶ್ರೇಷ್ಠತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು 10ನೇ ವಚನದಲ್ಲಿದೆ. 8ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. ವಾವ್! ದೇವರ ಆಜ್ಞೆಗಳು ನಮ್ಮ ಮನಸ್ಸಿನಲ್ಲಿ ದೇವರೇ ಇಟ್ಟುಬಿಟ್ರೆ ಇದರ ಅರ್ಥ ಏನು? ಫಿಲಿಪಿ 2ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಫಿಲಿಪಿ 2ನೇ ಅಧ್ಯಾಯ, ಅದರಲ್ಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಪದ ಅಲ್ಲಿ ನಾನು ನಿಮ್ಮ ಮುಂದೆ ಇಡ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಫಿಲಿಪಿ 2ನೇ ಅಧ್ಯಾಯ 13ನೇ ವಚನದಲ್ಲಿ, ಏಕೆಂದರೆ ದೇವರೇ, ಯಾರು? ದೇವರೇ ತನ್ನ ಚಿತ್ತದಂತೆ ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ನಡೆಸುತ್ತಾನೆ. ಇದೇನಿದು? ಹೊಸ ಒಡಂಬಡಿಕೆಯ ಶ್ರೇಷ್ಠತೆ. ಇನ್ನೊಂದು ಸಾರಿ ಓದ್ತೇನೆ, ಯಾಕಂದರೆ ಭಾಳ ಚೆನ್ನಾಗಿದೆ. ದೇವರೇ ತನ್ನ ಚಿತ್ತಕ್ಕೆ ಅನುಸಾರವಾಗಿ ತನ್ನ ಚಿತ್ತದಂತೆ ನಿಮ್ಮಲ್ಲಿ ಅಥವಾ ನಮ್ಮಲ್ಲಿ ಉದ್ದೇಶವನ್ನು ನಡೆಸ್ತಾನೆ, ಪ್ರಯತ್ನವನ್ನು ನಡೆಸ್ತಾನೆ. ಹಾಗಾದರೆ ನಾವು ಹೊಸ ಒಡಂಬಡಿಕೆಯ ಒಂದು ಮಹತ್ವಕ್ಕೆ, ದ ಗ್ರೇಟ್ನೆಸ್ ಆಫ್ ನ್ಯೂ ಕವನೆಂಟ್ ಅನುಭವಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಆಜ್ಞೆಗಳು ಬರೆಯಲಾಗಿದೆ. ವಾವ್! 6ನೇ ಮಹತ್ವ ನೋಡಿಕೊಳ್ಳೋಣವೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ ಹೊಸ ಒಡಂಬಡಿಕೆಯ 11 ಶ್ರೇಷ್ಠತೆಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 6ನೇ ಶ್ರೇಷ್ಠತೆ ಏನಂತ ಹೇಳಿದ್ರೆ, ಅದು ರಿಟನ್ ಆನ್ ಹಾರ್ಟ್. ಹೃದಯಗಳ ಮೇಲೆ ಅವುಗಳನ್ನು ಬರೆಯುವೆನು, ಮನಸ್ಸಿನಲ್ಲಿ ಇಡುವೆನು, ಹೃದಯದಲ್ಲಿ ಬರೆಯುವೆನು. ಯಾಕೆ ಇವೆರಡು ವ್ಯತ್ಯಾಸ ನನಗೆ ಗೊತ್ತಿಲ್ಲ. ಅದು ದೇವರಿಷ್ಟ, ದೇವರ ಚಿತ್ತ. ಅದನ್ನು ಸ್ವೀಕಾರ ಮಾಡುವಂಥದ್ದು ನನ್ನ ಒಂದು ಪ್ರತಿಕ್ರಿಯೆ, ನನ್ನ ಒಂದು ದೀನತ್ವ, ನನ್ನ ಒಂದು ಸಹಕಾರ. ಹೌದು ಸ್ವಾಮಿ, ನನ್ನ ಹೃದಯದಲ್ಲಿ ನಿನ್ನ ವಾಕ್ಯಗಳನ್ನು, ನಿನ್ನ ಮಾತುಗಳನ್ನು, ನಿನ್ನ ಆಜ್ಞೆಗಳನ್ನು ಬರೆ ಎಂಬುದಾಗಿ ಪ್ರಾರ್ಥಿಸುವಂಥದ್ದು ಒಳ್ಳೆಯದಲ್ವಾ? ಹೌದು. ಆ ರೀತಿಯಾಗಿ ಹೇಳಿಬಿಟ್ಟು ದೇವರ ಹೃದಯಗಳಲ್ಲಿ ಹೊಸ ಒಡಂಬಡಿಕೆಯ ಆಜ್ಞೆಗಳನ್ನು ಬರೆದುಬಿಟ್ಟು, ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 10ನೇ ವಚನದ 2ನೇ ಭಾಗದಲ್ಲಿ, ನಾನು ಅವರ ದೇವರಾಗಿರುವೆನು. ವಾವ್! ನಾನು ಅವರ ದೇವರಾಗಿರುವೆನು. ಇದು ದೇವರಾಗಿ ಹೇಳುವಂಥದ್ದು. ಐ ವಿಲ್ ಬಿ ದೇರ್ ಗಾಡ್. ಬಹುಶಃ ನಾವು ಕೇಳ್ಕೊಂಡಿಲ್ಲ ಅಂತ ಕಾಣ್ತದೆ, ಅಥವಾ ಹೊಸ ಒಡಂಬಡಿಕೆಯ ಭಕ್ತಾದಿಗಳು ಇದನ್ನು ಕೇಳ್ಕೊಂಡಿಲ್ಲ. ಆದರೂ ಕೂಡ ಕೃಪೆ ಅಂತ ಹೇಳಿದರೆ ಕೇಳ್ಕೊಳ್ಳದೇ ಬರುವಂಥದ್ದು, ನಮಗೆ ಅರ್ಹತೆ ಇಲ್ಲದೇ ಬರುವಂಥದ್ದು, ದೇವರ ಪ್ರೀತಿಯಿಂದ ಬರುವಂಥದ್ದು, ದೇವರ ಇನಿಷಿಯೇಟಿವ್, ದೇವರ ಮುಂದಾಳತ್ವದಿಂದ ಬರುವಂಥದ್ದು. ಆದ ಕಾರಣ ಇಲ್ಲಿ ನಾವೇನು ಕೇಳ್ಕೊಳ್ಳಿಲ್ಲ, ದೇವರೇ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬರೆಯೋದಾಗಿ. ನಾವೇನು ಕೇಳ್ಕೊಳ್ಳಿಲ್ಲ, ದೇವರೇ ನಮ್ಮ ಹೃದಯಗಳ ಮೇಲೆ ಆಜ್ಞೆಗಳನ್ನು ಬರೆಯುವುದಾಗಿ, ಮನಸ್ಸಿನಲ್ಲಿ ಆಜ್ಞೆಗಳನ್ನು ಇಡುವುದಾಗಿ, ಹೃದಯದಲ್ಲಿ ಆಜ್ಞೆಗಳನ್ನು ಬರೆಯುವುದಾಗಿ, ಮತ್ತು ತಾನೇ ನಮಗೆ ದೇವರಾಗಿರುವುದು. ವಾವ್! ಅದನ್ನು ನೆನಪು ಮಾಡಿಕೊಂಡು ಅದನ್ನು ಧ್ಯಾನಿಸಿ ನೋಡುವಂಥದ್ರಲ್ಲಿ ಎಷ್ಟೋ ಆನಂದ, ಎಷ್ಟೋ ಆಶೀರ್ವಾದ, ಎಷ್ಟೋ ವಿಶ್ವಾಸ. ಯಾಕಂತ ಹೇಳಿದ್ರೆ ದೇವರು ನನ್ನ ದೇವರಾಗಿರ್ತಾನಂತೆ. ವಾವ್! ಎ ಪರ್ಸನಲ್ ಗಾಡ್. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು, ಅವರು ನನ್ನ ಜನರಾಗಿರುವರು. ದೇ ವಿಲ್ ಬಿ ಮೈ ಪೀಪಲ್. ನಾನು ಅವರ ದೇವರಾಗಿರುವೆನು, ಅವರು ನನ್ನ ಜನರಾಗಿರುವರು. ದೇವರು ತನಗೋಸ್ಕರವಾಗಿ ಒಂದು ಜನರನ್ನು, ಜನಾಂಗವನ್ನು ತನಗಾಗಿ ಇಟ್ಟುಕೊಳ್ಳ ಬಯಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ದೇವಜನರಾಗಿರುವಂಥದ್ದು ದೇವರಿಗೆ ಹೆಮ್ಮೆ, ದೇವರಿಗೆ ಆಶೆ, ದೇವರಿಗೆ ಸಂತೋಷ, ದೇವರ ಚಿತ್ತ, ದೇವರ ಯೋಜನೆ. ಮತ್ತು
ಹಾಗಿದ್ದರೆ ನಾವು ದೇವರನ್ನು ತಿಳ್ಕೊಳ್ಳುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಇಬ್ರಿಯ 8:11 ವಚನದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ವಾವ್, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ನನ್ನನ್ನು ತಿಳಿದುಕೊಳ್ಳುವರು. ವಾವ್, ಐ ಕ್ಯಾನ್ ನೋ ಗಾಡ್. ನಾನು ದೇವರನ್ನು ತಿಳಿಯಲು ಸಾಧ್ಯ. ಯಾಕೆ? ಹೊಸ ಒಡಂಬಡಿಕೆಯ ಒಂದು ಮಹತ್ವವಿದು, ಭಾಗ್ಯವಿದು. ಇಟ್ಸ್ ಅ ಪ್ರಿವಿಲೇಜ್ ಆಫ್ ದ ನ್ಯೂ ಕವನೆಂಟ್ ದಟ್ ವಿ ನೋ ಗಾಡ್ ಪರ್ಸನಲಿ. ಈ ವಿಷಯದಲ್ಲಿ ಇನ್ನೂ ನಾನು LKG ಅಂತ ಕಾಣ್ತದೆ, ಆದರೆ ನಾನು PhD ಮಾಡಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಟೈಮ್ ಉಳಿದಿಲ್ಲ, ಆದರೂ ಕೂಡ ಬೇಗ ಮಾಡಿ ಬಯಸ್ತೇನೆ. ದೇವರಾತ್ಮನೇ, ನಿನ್ನನ್ನು ತಿಳಿಯಲಿಕ್ಕೆ ನನಗೆ ಸಹಾಯ ಮಾಡು. ತಂದೆ ದೇವರೇ, ನಿನ್ನನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡು. ಯೇಸು ಕರ್ತನೇ, ನಿನ್ನನ್ನು ವೈಯಕ್ತಿಕವಾಗಿ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಂತ ನಾವು ಬೇಡಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. 10ನೇದಾಗಿ ಇಬ್ರಿಯ 8ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯ 11 ಮಹತ್ವಗಳು, 11 ಗ್ರೇಟ್ನೆಸ್ ಆಫ್ ಎ ನ್ಯೂ ಕವನೆಂಟ್. ಅದರಲ್ಲಿ 10ನೇದು ಏನಂತ ಹೇಳಿದ್ರೆ ಕ್ಷಮಾಪಣೆ. ಏನು ಕ್ಷಮಾಪಣೆ? ನಾನು ಅವರ ದುಷ್ಕೃತ್ಯಗಳನ್ನು ಕ್ಷಮಿಸುವೆನು. ವಾವ್, ಇದೆಂಥ ದೊಡ್ಡ ಭಾಗ್ಯ. ಇಬ್ರಿಯ 8:12 ನಾನು ಅವರ ದುಷ್ಕೃತ್ಯ, ಕೆಟ್ಟ ಕೃತ್ಯಗಳ ವಿಷಯದಲ್ಲಿ ಕ್ಷಮಿಸುವೇನು. ಹೌದು, ಅವರು ಕ್ಷಮೆ ಕೇಳಿದರೆ ಕ್ಷಮಿಸುವನಂತಿಲ್ಲ, ಆ ರೀತಿಯಾಗಿ ದೇವರು ಸಾಮಾನ್ಯವಾಗಿ ಮಾಡ್ತಾರೆ, ನಿಜ. ಆದರೆ ಆ ಒಂದು ನಿಬಂಧನೆಯನ್ನು ಇಲ್ಲಿ ಹೇಳದೇ ದೇವರು ಹೇಳಿದ್ದಾರೆ. ಅಂದರೆ ಅಷ್ಟು ಅನ್ಕಂಡೀಷನಲ್, ಅಷ್ಟು ಆಶೆ, ಅಷ್ಟು ಭಾರ ದೇವರಿಗೆ. ಅವರ ದುಷ್ಕೃತ್ಯಗಳನ್ನು ಕ್ಷಮಿಸುವೇನು, ಅಥವಾ ದುಷ್ಕೃತ್ಯಗಳ ವಿಷಯದಲ್ಲಿ ಕ್ಷಮೆಯುಳ್ಳವನಾಗಿರುವೇನು. 11ನೇದಾಗಿ ಅದೇ ಇಬ್ರಿಯ 8:12 ಅವರ ಪಾಪಗಳನ್ನು, ನಮ್ಮ ಪಾಪಗಳನ್ನು ಇನ್ನೆಂದಿಗೂ ನೆನಪು ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಪಾಪಗಳನ್ನು ನಾನು ಎಂದಿಗೂ ನನ್ನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ಹೇಳುವಂಥ ಭಾಗ್ಯ ಹೊಸ ಒಡಂಬಡಿಕೆಯ ಒಂದು ಭಾಗ್ಯವಾಗಿದೆ. ಕೆಲವು ಸಾರಿ ನಮ್ಮ ಪಾಪಗಳು ನಮಗೆ ನೆನಪಾಗ್ತಿರ್ತವೆ, ಅಥವಾ ಬೇರೆಯವರಿಗೆ ನಾವು ಒಂದು ವೇಳೆ ಮರೆತು ಹೋದರೂ ಕೂಡ ನಮ್ಮ ಪಾಪ ಬೇರೆಯವರಿಗೆ ಚೆನ್ನಾಗಿ ನೆನಪಿರ್ತವೆ, ಅವ್ರು ಮರೆತು ಹೋಗೋದಿಲ್ಲ. ಆದರೆ ಇಲ್ಲಿ ನಾವು ನೋಡುವಂಥದ್ದೇನು? ಒಂದು ವೇಳೆ ನಮ್ಮ ಪಾಪಗಳನ್ನು ನಾವು ಮರೆತು ಹೋಗದೇ ಇರ್ಬೋದು, ನಮ್ಮ ಪಾಪಗಳನ್ನು ಇತರರು ಮರೆತು ಹೋಗದೇ ಇರ್ಬೋದು, ಆದರೆ ದೇವರು ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ ಹೇಳುವಂಥ ಮಾತು ದೇವರ ಮಾತಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ ನಾವು ಹೊಸ ಒಡಂಬಡಿಕೆಯ 11 ಮಹತ್ವಗಳು, ಶ್ರೇಷ್ಠತೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.